BY ವಿಜೇಂದ್ರ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಚುನಾವಣೆ ನಾಳೆನೇ ನಡೆದರೂ ಕೂಡ ಬಿಜೆಪಿಯೇ ಗೆದ್ದು ಬರೋದು. ಬಿಜೆಪಿ 130ರಿಂದ 140 ಸೀಟ್ಗಳನ್ನ ಗೆಲ್ಲುತ್ತೆ. ರಾಜ್ಯಾಧ್ಯಕ್ಷ BYV ಭವಿಷ್ಯ ನುಡಿದಿದ್ದಾರೆ. ಈಗ ಚುನಾವಣೆ ನಡೆದರೂ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎನ್ನುವ ವಿಶ್ವಾಸ ವಿಜೇಂದ್ರ ಅವರದ್ದು. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿ ಅಥವಾ ನಾಳೆನೇ ನಡೆಯಲಿ, ಯಾವತ್ತೇ ಚುನಾವಣೆ ನಡೆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೆಯಲಿ ಭಾರತೀಯ ಜನತಾ ಪಾರ್ಟಿ 130, 140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 2028ರಲ್ಲಿ ವಿಧಾನಸಭಾ ಚುನಾವಣೆ. ಇನ್ನು ವಿಜೇಂದ್ರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, 2028ರೊಳಗೆ ಏನಾದ್ರೂ ಚುನಾವಣೆ ನಡೆದ್ರೆ ಬಿಜೆಪಿಯೇ ಸರ್ಕಾರಕ್ಕೆ ಬರುತ್ತೆ, ಅಂದ್ರೆ 130ರಿಂದ 140 ಸೀಟನ್ನ ಗೆಲ್ಲುತ್ತೆ ಅನ್ನುವಂಥ ಮಾತನ್ನ ವಿಜೇಂದ್ರ ಹೇಳಿದ್ರು. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. 5 ವರ್ಷ ಆಡಳಿತ ಮಾಡುವುದಕ್ಕೆ ಜನ ಅವಕಾಶ ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳಿದಾಗೆಲ್ಲ ಚುನಾವಣೆಗೆ ಹೋಗೋದಿಲ್ಲ. ನಾವ್ಯಾಕೆ ವಿಧಾನಸಭೆ ವಿಸರ್ಜನೆ ಮಾಡಬೇಕು? ಹೇಳ್ದಂತೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆಯ್ತು, ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ನು ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆಗೆ ರೆಡಿ ಆಗ್ತಾರ. ನಾನು ಹೇಳಿದ್ನಲ್ಲ ಅವತ್ತು, ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಆಳಂದ್ನಲ್ಲಿ 70-80 ರೂಪಾಯಿಗೆ ಇವರು ಮತ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಚರ್ಚೆಗೆ ಬರಲಿ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದೆ. 5 ವರ್ಷ ನಾವು ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು? ನಾವು ಗ್ಯಾರಂಟಿಗಳು ಹೇಳ್ದಂಗೆ ನಾವು ಕೊಡ್ತಾ ಇದ್ದೀವಿ, ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ, ವಿನೂತನವಾದಂಥ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನೀವು ಎಲ್ಲ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕ FDI ಇಂದ ಹಿಡ್ಕೊಂಡು RDPR ಇಂದ ಹಿಡ್ಕೊಂಡು ITBT ತನಕ ಹಿಡ್ಕೊಂಡು ನಂಬರ್ 1 ಇದೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ. ಆದ್ದರಿಂದ ಇವ್ರು ಹೇಳೋದಕ್ಕೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟು ಆಳಂದ್ನಲ್ಲಿ ಏನು ನಡೆದಿದೆ ಅಲ್ಲ, ಇವ್ರ ಮೇಲೆ ಒಂದು 22,000 ಪುಟದ ಒಂದು ಚಾರ್ಜ್ ಶೀಟ್ ಆಗಿದೆ. A1 ಇಸ್ ಅ ಫಾರ್ಮರ್ BJP MLA, A2 ಇಸ್ ಅ ಫಾರ್ಮರ್ BJP ZP ಮೆಂಬರ್. ಅದ್ರ ಬಗ್ಗೆ ಉತ್ತರ ಕೊಡಲಿ, ಅದಾದ್ಮೇಲೆ ಚುನಾವಣೆ ಬಗ್ಗೆ ಮಾತಾಡೋಣ ಅಂತ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಹಗಲಗನಸು ಕಾಣ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ಸಚಿವ ಮಹದೇವಪ್ಪ. ವಿಜೇಂದ್ರ ಮಾತಿಗೆ ಕುಟುಕಿದ್ದಾರೆ ಮಹದೇವಪ್ಪ. ವಿಜೇಂದ್ರ ಏನು ನಾಳೆನೇ ಚುನಾವಣೆ ನಡೆದರೆ ಬಿಜೆಪಿ ಗೆಲ್ಲುತ್ತೆ ಅಂದ್ರು. ಅದಕ್ಕೆ ಪ್ರತಿಯಾಗಿ 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಬರುತ್ತೆ. ರಾಜ್ಯದಲ್ಲಿ ಬಿಜೆಪಿಗೆ ಯಾವತ್ತೂ ಜನಮನ್ನಣೆನೇ ಕೊಟ್ಟಿಲ್ಲ ಅಂತ ಮಹದೇವಪ್ಪ ಕುಟುಕಿದ್ದಾರೆ. ಮುಂದೆ ಕೂಡ ಬಿಜೆಪಿಗೆ ಜನ ಮನ್ನಣೆ ಕೊಡಲ್ಲ ಅಂದಿದ್ದಾರೆ ಸಚಿವ ಮಹದೇವಪ್ಪ. ವಿಜೇಂದ್ರ ಮಾತಿಗೆ ಮಹದೇವಪ್ಪ ಕೌಂಟರ್ ಇದು. ಆ ಥರ ಮಾತಾಡೋರೆಲ್ಲ ಹಗಲಗನಸು ಕಾಣ್ತಾ ಇದ್ದಾರೆ. ಹಗಲಗನಸು ಕಾಣ್ತಾರೆ ಆ ರೀತಿ ಮಾತಾಡೋದು. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ನಾವು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. BJP ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ. ಆ ಥರ ಮಾತಾಡೋರೆಲ್ಲ ಹಗಲಗನಸು ಕಾಣ್ತಾ ಇದ್ದಾರೆ. ಹಗಲಗನಸು ಕಾಣ್ತಾರೆ ಆ ರೀತಿ ಮಾತಾಡೋದು. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ನಾವು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. BJP ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನೂ ಮಾಡಲ್ಲ, ಎಂದೆಂದೂ ಮಾಡಲ್ಲ.